ಬೆಂಗಳೂರಿನಲ್ಲಿ ದಿನೇ ದಿನೇ ಭೂಗಳ್ಳರ ಹಾವಳಿ ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ಕಡಿವಾಣ ಹಾಕುವಂತ ಯಾವ ಲಕ್ಷಣ ಕಾಣಿಸ್ತಿಲ್ಲ. ಯಾಕಂದ್ರೆ ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆಯ 3ನೇ ಬ್ಲಾಕಿನ ನಿವೇಶನದ ಸಂಖ್ಯೆ 433ರ ಪಕ್ಕದಲ್ಲಿರುವಂತ ಉಳಿಕೆ ಜಾಗದಲ್ಲಿ ಅನಧಿಕೃತವಾಗಿ ಈಗ ರಸ್ತೆಯನ್ನ ನಿರ್ಮಾಣ ಮಾಡೋದಕ್ಕೆ ಭೂಗಳ್ಳರೆಲ್ಲರೂ ಕೂಡ ಮುಂದಾಗ್ಬಿಟ್ಟಿದ್ದಾರೆ. ಈ ರಸ್ತೆ ನಿರ್ಮಾಣದಿಂದ ಯಾರಿಗೂ ಕೂಡ ಪ್ರಯೋಜನ ಇಲ್ಲ. ಆದರೂ ಕೂಡ ಉದ್ಯಾನವನ ರಾಜಕಾಲುವೆ ಮೇಲೇನೆ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಈಗ ಬಿಜೆಪಿಯ ಮುಖಂಡರಾಗಿರುವಂತಹ ಎನ್.ಆರ್. ರಮೇಶ್ ಅವರು ಬೆಂಗಳೂರು ಪಶ್ಚಿಮ ನಗರದ ಪಾಲಿಕೆಯ ಆಯುಕ್ತರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಿರಂತರವಾಗಿ ನಾವು ಕೂಡ ಬೆಂಗಳೂರಿನ ಭೂಗಳ್ಳರ ಬಗ್ಗೆ ಸುದ್ದಿಯನ್ನ ಮಾಡ್ತಾನೆ ಇದ್ವಿ. ಕಳೆದ ಬಾರಿ ಚಂದ್ರ ಲೇಔಟ್ ವಿಚಾರವಾಗಿ ಪ್ರಶ್ನೆ ಮಾಡಿದ್ವಿ. ಅಂದ್ರೆ ಗ್ರೇಟರ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರಿಗಿಂತ ಭೂಗಳ್ಳರ ಬೆಂಗಳೂರು ಅನ್ನೋದೇ ಸದ್ದಾಗ್ತಿದೆ. ಈಗ ಕಳ್ಳತನ ಮಾಡೋರಿಗೆ ಇದೇನು ಅನ್ನುವಂಥದ್ದು ಒಂದು ಕಡೆ ಕಸ, ಇನ್ನೊಂದು ಕಡೆ ಕಳ್ಳರು, ಇವರೆಲ್ಲ ಸೇರಿಕೊಂಡು ಬೆಂಗಳೂರನ್ನ ಗುಡಿಸಿ ಗುಂಡಾಂತರ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗಿದೆ. ಈ ಬೆಂಗಳೂರಿನ ವಿಚಾರದಲ್ಲಿ ಈ ಜಾಗ ಯಾವತ್ತು ಎಲ್ಲಿಂದ ಗಗನಕ್ಕೇರ್ತಾ ಬಂತು ಅಲ್ಲಿಂದ ಇಂಥವ್ರ ಹಾವಳಿ ಹೆಚ್ಚಾಗ್ತಾನೆ ಬಂತು. ಎಲ್ಲಿ ನೋಡಿದ್ರು ನಿಮ್ಗೆ ಅಕ್ರಮಿಗರ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಯಾವುದೇ ಜಾಗ ಅದರಿಂದ ಭಾಳ ಬೇಜಾರಿನ ಸಂಗತಿ ಏನಂತಂದ್ರೆ ದಿವ್ಯ ನಿರ್ಲಕ್ಷ್ಯ ಬಿಡಿಯದವರು ತಮ್ಮ ಕಣ್ಗಾವಲಲ್ಲೇ ನಡೀತಾ ಇದ್ರು ಏನೂ ಕೂಡ ಕ್ರಮ ತಗೊಳ್ಳೋದಿಲ್ಲ. ತಮ್ಮ ಗಮನಕ್ಕೆ ತಂದ್ರೂ ಕೂಡ ಅದ್ರ ಬಗ್ಗೆ ಅಸಡ್ಡೆ ತೋರಿಸ್ಕೊಂಡು ಕಾಲ ಕಳೆಯುವಂಥದ್ದು. ಆಮೇಲೆ ಅಲ್ಲಲ್ಲೇ ಅವರ ಅಧಿಕಾರಿಗಳೇ ಕೆಲವೊಂದಷ್ಟು ಹೋಗಿ ಯಾವುದೋ ಮೊನ್ನೆ ದಾಸರಳ್ಳಿ ಸರ್ವೆ ನಂಬರ್ 8 ಯಾರೋ ಒಬ್ರು BDA ಅಧಿಕಾರಿ ಹೋಗಿ ಅಲ್ಲಿ ಸುಪರ್ದಿಗೇನೋ ಹೋಗ್ತಾರಂತೆ. ಅಲ್ಲಿ ಇದಕ್ಕೆ ಈಗ BDA ಅಧಿಕಾರಿನೇ ಹೋಗಿ ತಡೆ ಹಿಡಿತಾರಂತೆ. ಇನ್ನು ಎಂಥ ದುರಂತದ ವ್ಯವಸ್ಥೆ. ಅವ್ರ ಮೇಲೆಲ್ಲ ಕ್ರಮ ಆಯ್ತಾ ಇಲ್ವಾ? ಯಾವ ನಿಟ್ಟಲ್ಲಿ ಕಾರ್ಯಾಚರಣೆ ಸಾಗ್ತಾ ಇದೆ ನಿಮ್ಮದು? BDAದವ್ರು ಕಣ್ಣು ಮುಚ್ಚಿ ಕೂತಿರೋದಾದರೂ ಯಾಕೆ? ನಿಮ್ಮನ್ನೆಲ್ಲರನ್ನೂ ಪ್ರಶ್ನೆ ಮಾಡೋದಕ್ಕೆ ಬಂದೇ ನಿಂತ್ಕೋಬೇಕಾ? ಈ ರೀತಿ ಎನ್.ಆರ್. ರಮೇಶ್ ಅಂತವರೆಲ್ಲ ಬಂದು ಆಗಾಗ ಎಚ್ಚರಿಸ್ತಾ ಇರ್ತಾರೆ, ಬಡಿದೆಬ್ಬಿಸ್ತಾ ಇರ್ತಾರೆ. ಸಾಕಷ್ಟು ಈ ರೀತಿ ಅಕ್ರಮಗಳನ್ನು ಮುಂದೆ ತರ್ತಾನೆ ಇರ್ತಾರೆ. ಅದನ್ನೆಲ್ಲ ಇವರು ತರೋದಕ್ಕಿಂತ ಅವ್ರ ಕರ್ತವ್ಯ ಮಾಡಿದ್ರೆ BDAದವ್ರ ಕರ್ತವ್ಯ ಅದು. ಎಲ್ಲೆಲ್ಲಿ ಏನಾಗ್ತಾ ಇದೆ ಅಂತ ಬಿಟ್ಟು ನೀವು ನೋಡ್ಬೇಕು. ನೀವು ಯಾರೋ ಒಬ್ಬರು ಬಂದು ಹೇಳದ್ಮೇಲೆ ಎಚ್ಚೆತ್ಕೊಳ್ಳೋದಲ್ಲ. ನೀವು ನಿಮ್ಮ ದಿವ್ಯ ನಿರ್ಲಕ್ಷ್ಯ ಏನಿದೆ, ಈ ನಿಮ್ಮ ಈ ಕರ್ತವ್ಯದ ಮೇಲ್ಗಡೆ ಅನುಮಾನ ಬರುತ್ತೆ. ನೀವೇನು ಮಾಡ್ತಾ ಇದ್ರಿ ಲೋಪಗಳನ್ನ ಎಲ್ಲವೂ ತಂದು ಇವರೇ ಮುಂದಿಟ್ಟಂಗಿದೆ. ಇವರು ನಮ್ಮ ಅನಿಸಿಕೆ ಏನು ಅಂತಂದ್ರೆ ಆ ಅಕ್ರಮಿಗರು ಏನೇನು ಮಾಡ್ತಾ ಇದಾರಲ್ಲ ಅದ್ರಲ್ಲಿ ಸಿಂಹಪಾಲು ನಿಮ್ಮದೇ ಆಗಿರುತ್ತೆ. ಯಾಕೆ ಅಂತಂದ್ರೆ ನೀವೇ ನಿರ್ಲಕ್ಷ್ಯ ಮಾಡಿ ಕೂತಿರೋದು. ನಿಮ್ಮ ಅಸಡ್ಡೆಗಳು, ನಿಮ್ಮ ಬೇಜವಾಬ್ದಾರಿತನಗಳಿಂದನೇ ಅಂಥವ್ರಿಗೆ ಅವಕಾಶ ಆಗಿ ಕೂತ್ಕೊಂಡಿರುವಂಥ. ನೀವು ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ರೆ ಒಂದೊಂದು ಪ್ರಕರಣಗಳು ಈಚೆ ಬರ್ತಾ ಇದ್ದಾಗೆ ನಿಮ್ಮ ಕಠಿಣ ಕಾನೂನು ಕ್ರಮಗಳು ಅವ್ರ ಮೇಲೆ ಆದರೆ ಮತ್ತೊಬ್ಬ ಅಕ್ರಮಿಗ ಅಲ್ಲಿ ಬರೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಆ ನಿಟ್ಟಲ್ಲಿ ಕಾನೂನು ಕ್ರಮ ಆಗಬೇಕಾಗಿತ್ತು. ಆದರೆ ಇವತ್ತು ನಿಂತಿರೋದೇನು ಅಂತಂದರೆ ಎಷ್ಟೇ ಪ್ರಕರಣಗಳು ನಿಮ್ಮ ಮುಂದೆ ಬಂದು ನಿಂತರೂ ಕೂಡ ನೀವು ಹಾಗೇ ಸುಮ್ಮನೆ ಮಾಡಿಕೊಂಡು ಅದೇನೋ ಒಂದು ಲೆಕ್ಕಾಚಾರದಲ್ಲಿ ಮುಂದೂಡ್ಕೊಂಡು ಹೋಗುವಂಥದ್ದು, ಅಸಡ್ಡೆ ತೋರಿಸೋದು, ನಿರ್ಲಕ್ಷ್ಯ ಮಾಡೋದು, ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಪಾಪ ಇಂಥವ್ರು ಯಾರಾದರೂ ಮುಂದೆ ತಂದು ನಿಂತ್ಕೊಂಡು ಕೇಳೋರ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಎಷ್ಟು ತಂದು ಕೊಟ್ರು ಇಷ್ಟೇ ಮಾಡೋದು, ಇವೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದೇನೋ ಅನ್ನುವಂಥ ನಿಟ್ಟಲ್ಲಿ ಯೋಚನೆ ಬಂದ್ಬಿಡುತ್ತೆ. ಹಂಗಾಗಿ ತುಂಬಾ ದೊಡ್ಡ ಪ್ರಕರಣ ಇದೆಲ್ಲ ನೋಡ್ತಾ ಇದ್ರೆ ಈಗ ನೋಡಿ, ಅವನು ಸರ್ವೆ ನಂಬರು ನಿವೇಶನ ಸಂಖ್ಯೆ 433ರಲ್ಲಿ 40x30ರಲ್ಲಿ ಒಂದು ಸೈಟ್ನ ಹಾಗೆ ಉಳಿಸ್ಕೊಂಡಿದಾರಂತೆ. ಈ ಎಸ್ ಟಿ ಸೋಮಶೇಖರ್ ಕ್ಷೇತ್ರದ ಇದ್ರ ಸಂಬಂಧಪಟ್ಟಂಗೆ ಈ ಜಾಗ ಇರುವಂಥದ್ದು. ಸರ್ ಎಂ ವಿಶ್ವೇಶ್ವರಯ್ಯ ಉಳ್ಳಾಲ ರಸ್ತೆಯಲ್ಲಿರುವಂಥದ್ದು ಸರ್ ಎಂ ವಿಶ್ವೇಶ್ವರಯ್ಯ ಬಡಾವಣೆ ನಿರ್ಮಿಸಲಾಗಿತ್ತು 2003-4ರಲ್ಲಿ. ಈ ಬಡಾವಣೆ ರಚನೆ ಆಗುತ್ತೆ. ಬಡಾವಣೆ ರಚನೆ ಆದ ಸಂದರ್ಭದಲ್ಲಿ ಎಲ್ಲವನ್ನ ಹಂಚಿಕೆ ಮಾಡಲಾಗುತ್ತೆ. ಆದರೆ ಇದೊಂದು ಜಾಗವನ್ನ, ಹೆಚ್ಚುವರಿ ಜಾಗನ ಹಾಗೆ ಉಳಿಸ್ಕೊಂತಾರಂತೆ. 40-30 ಸೈಟ್ನ ಹಾಗೆ ಉಳಿಸ್ಕೋತಾರೆ. ಕಾರಣ ಏನೋ ಗೊತ್ತಿಲ್ಲ. ಈ ಕ್ಷೇತ್ರದ ಶಾಸಕರಿಗೆ ಆಪ್ತ ಅನಿಸ್ಕೊಂಡಿರುವಂಥ ಆ ಭಾಗದ ಉಳ್ಳಾಲದ ಬಿಜೆಪಿ ಮುಖಂಡನೋ ಕಾಂಗ್ರೆಸ್ ಮುಖಂಡನೋ ಏನೋ ಇರಬೇಕು, ಆ ವ್ಯಕ್ತಿ ಬಂದು ರಮೇಶ್ ಗೌಡ ಅನ್ನುವಂಥ ವ್ಯಕ್ತಿ ಹೋಗಿ ಈಗ ಖಾಸಗಿ ದರ್ಬಾರ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಯಾವುದೇ ಒಪ್ಪಿಗೆಯನ್ನು ಪಡೆಯದೆ ಈ BDA ಜಾಗ ಅಂತ ಗೊತ್ತಿದ್ರೂ ಕೂಡ ಅಕ್ರಮವಾಗಿ ತನ್ನ ತೋಟಕ್ಕೆ ಸಂಬಂಧಪಟ್ಟಂಗೆ ರಸ್ತೆ ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಯಾವ ಕಾಲದಲ್ಲಿದ್ದೀವಿ? ಎಲ್ಲಿ ದರ್ಬಾರ್ ನಡೆಸ್ತಾ ಇದ್ದೀರಿ ನೀವು? ಕ್ಷೇತ್ರದ ಶಾಸಕರು ಈ ಕಡೆ ಯಾಕೆ ಕಣ್ತಿರೋದು ನೋಡ್ತಾ ಇಲ್ಲ? BDAದವರು ಇದನ್ನ ಕಣ್ಮುಚ್ಚಿ ಕೂತ್ಕೊಂಡಿದ್ದಾರೆ. ಯಾಕೆ? ರಸ್ತೆ ಮಾಡಬೇಕು ಅಂತಂದ್ರೆ ಏನು ಕಣ್ಮುಚ್ಚಿ ಕಣ್ತೆರೆಯೋದ್ರಲ್ಲಿ ಮುಗಿಯೋ ಕೆಲಸನ ಅದು? ಒಂದಷ್ಟು ವಾಹನಗಳು ಬರಬೇಕು, ಅಲ್ಲಿ ತೆರವು ಕಾರ್ಯಗಳಾಗಬೇಕು, ಇವ್ರದ್ದು ಸದ್ದುಗಳಾಗಬೇಕು,
ಈ ಹಿಂದೆ ಅಲ್ಲಿಯ ಸ್ಥಳೀಕರು ಇವರು ರಸ್ತೆ ಮಾಡಕ್ ಹೊರಟಾಗ ತಡೆ ಒಡ್ಡಿದ್ರು. ಅಲ್ಲಿಗೆ ಸುಮ್ಮನಾಗಿದ್ದಂತ ಈ ಕೃತ್ಯ ಎಸಗದಂತ ಈಗ ಏನಿದಾರಲ್ಲ ಇವ್ರು ರಮೇಶ್ ಗೌಡ ಮತ್ತು ಅವರ ತಂಡ ಸುಮ್ಮನಾಗಿತ್ತು. ಈಗ ಏಕಾಏಕಿ ಮತ್ತೆ ರಸ್ತೆ ಕಾರ್ಯಾಚರಣೆಗೆ ಇಳಿದು ಶುರು ಮಾಡ್ಕೊಂಡಿದ್ದಾರೆ. ಇವ್ರದ್ದೇನೋ ಒಂದು ಅಲ್ಲಿ ವಸತಿ ಸಮುಚ್ಚಯ ಏನೋ ಸ್ಟಾರ್ಟ್ ಆಗುತ್ತಂತೆ. ಹಾಗಾಗಿ ಅಲ್ಲಿ ಅವ್ರಿರೋ ತೋಟ ವಸತಿ ಸಮುಚ್ಚಯಕ್ಕೆ ರಸ್ತೆ ಬೇಕಲ್ಲ, ಅದಕ್ಕೊಂದು ದಾರಿ ಮಾಡ್ಕೊಳ್ಳೋದಕ್ಕೋಸ್ಕರನೇ ಮೊದಲೇ ಈ ಕೃಪಾಪೋಷಿತ ನಾಟಕ ಮಂಡಳಿ ಅವರು ಇದಕ್ಕೆ ಜಾಗ ಬಿಟ್ಕೊಂಡೇ ಕೂತಿದ್ರು. ಸಮಯ ಬಂತು, ಈಗ ಅವ್ರು ಕೂತ್ಕೊಂಡು ರಸ್ತೆ ಮಾಡೋದಕ್ಕೆ ಹೊರಟಿದ್ದಾರೆ. ರಸ್ತೆ ಮಾಡ್ಕೊಂಡು ಇವ್ರನ್ನ ಬಿಟ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಟ್ರೆ ಇಡೀ ಬೆಂಗಳೂರನ್ನೇ ನುಂಗಿ ನೀರು ಕುಡಿದು ಬಿಡ್ತಾವೆ. ಶಾಸಕರ ಆದಿಯಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಕಣ್ಣ ಮುಚ್ಚಾಲೆ ಆಟಗಳೇನಿದಾವಲ್ಲ ಬಂದ್ ಮಾಡ್ಬೇಕು ನೀವು. ನೀವು ನಿಲ್ಸಿಲ್ಲ ಅಂತಂದ್ರೆ ಎಲ್ಲರೂ ಬಂದು ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಡ್ತಾರೆ. ನೀವು ಮಾಡುವಂತ ಪ್ರತಿ ಕಾರ್ಯಗಳನ್ನು ನೋಡ್ತಾ ಇದ್ದಾರೆ. ಬಿಡಿಎ ಕಣ್ಣು ಮುಚ್ಕೊಂಡು ಕೂತ್ಕೋಬಹುದು, ಆದ್ರೆ ಬಿಡಿಎ ಕಣ್ ತೆರೆಸೋದಕ್ಕೆ ಇಂಥ ಕೆಲವರು ಮುಖಂಡರುಗಳು ಬರ್ತಾನೆ ಇರ್ತಾರೆ. ಆಗಾಗ ಬಂದು ಪ್ರಯತ್ನ ಪಡ್ತಾ ಇರ್ತಾರೆ. ಸುಮ್ಮನೆ ಇವೆಲ್ಲ ಕಾಲಹರಣ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ಏನ್ ಮಾಡಬೇಕು, ಬಿಡಿ ಅದನ್ನ ಮಾಡಬೇಕು. ಈ ಎನ್ ಆರ್ ರಮೇಶ್ ಬಂದು ಒಂದಷ್ಟು ಬೆಳಿಗ್ಗೆನೆ ಒಂದಷ್ಟು ಮಾತಾಡಿ ಹೋದ್ರು, ಎಲ್ಲ ಹೇಳಿಕೆ ಕೊಟ್ಟು ಎಲ್ಲವನ್ನು ಮಾಡಿದ್ದಾರೆ, ಎಚ್ಚರಿಸುವಂತ ಕಾರ್ಯ ಮಾಡಿದ್ದಾರೆ. ಬಿಡಿಎ ತಕ್ಷಣಕ್ಕೆ ಕ್ರಮ ಆಗುವಂತೆ ಇದ್ರ ಕಡೆ ಹೋಗಬೇಕು, ಮಾಡಬೇಕು, ನೋಡಬೇಕು. ನಿಮ್ಮದೇ ಜಾಗ ನೀವೇ ಖಾಲಿ ಇಟ್ಕೊಂಡು ಕೂತ್ಕೊಂಡಿರೋದು ಯಾಕೆ ಅನ್ನೋದ್ರ ಬಗ್ಗೆ ಸಾರ್ವಜನಿಕವಾಗಿ ಒಂದು ಸ್ಪಷ್ಟನೆ ಕೊಡ್ಬೇಕು ನೀವು. ಯಾಕೆ ಇದನ್ನ ಎಲ್ಲವನ್ನು ಹಂಚಿಕೆ ಮಾಡಿ ಇವ್ರಿಗೆ ರಸ್ತೆ ಮಾಡುವಂತ ಜಾಗ ಅವಕಾಶ ಎಲ್ಲಿದೆಯೋ ಅದನ್ನ ಮಾತ್ರ ತೆರೆದು ಕೂತ್ಕೊಂಡಿದ್ರಿ? ಯಾಕೆ ಅದನ್ನ ಯಾಕೆ ಹಂಚಿಕೆ ಮಾಡಿರ್ಲಿಲ್ಲ? 2003-4 ಮಾಡಿರುವಂತದ್ದನ್ನ 20-22 ವರ್ಷ ಹಾಗೆ ಖಾಲಿ ಬಿಟ್ಕೊಂಡು ಯಾಕೆ ಹೋಗ್ತಾ ಇದ್ದೀರಿ? ಮತ್ತೆ ಇದು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಧೋರಣೆ ನಿಮ್ಮದು. ಯಾರು ಇದನ್ನ ಪೋಷಣೆ ಮಾಡ್ತಾ ಇರುವಂತದ್ದು? ಆ ರಮೇಶ್ ಗೌಡ ಯಾರು? ಅಸಲಿಗೆ ಅದನ್ನ ಪ್ರಾಬಲ್ಯ ಏನು? ಅಷ್ಟು ಪ್ರಬಲವಾಗಿ ನಿಂತುಕೊಳ್ಳೋದಕ್ಕೆ ಪುಷ್ಟಿ ಕೊಡ್ತಾ ಇರುವ ರಾಜಕಾರಣಿ ಯಾರು? ಕ್ಷೇತ್ರದ ಶಾಸಕರೇ. ಹೌದು, ಅವರೇ ಮುಂದೆ ನಿಂತು ಇದನ್ನ ನಡೆಸ್ಕೊಡ್ತಾ ಇದ್ದಾರಾ? ಅಥವಾ ನಿಮ್ಮ ಪಕ್ಕದಲ್ಲಿ ಇಂಥವ್ರು ನಿಲ್ಲೋದಕ್ಕೆ ಅವಕಾಶ ಮಾಡಿ ಕೊಟ್ಟೋದಕ್ಕೆ ಹೇವರಿಕೆ ಬರ್ಬೇಕು ನಿಮಗೆ? ಹೌದು, ಈ ರೀತಿ ಅಕ್ರಮ ಮಾಡ್ತಾ ಇರೋ ನನ್ನ ಸುತ್ತಮುತ್ತಲು ಇದನ್ನಲ್ಲ ಅನ್ನುವಂಥದ್ರ ಬಗ್ಗೆ ಯೋಚನೆ ಮಾಡ್ಬೇಕು ನೀವು. ನಿಮ್ಮ ಹಿಂದೆ ಮುಂದೆ ಬಿಟ್ಕೊಂಡು ಫೋಟೋ ಗೀಟೋ ತೆಗೆಸಿ ಕೊಟ್ಬಿಟ್ಟು ಅವ್ರು ಆ ಫೋಟೋ ಹಿಡ್ಕೊಂಡು ಹೋಗ್ಬಿಟ್ಟು ಬೇರೆಯವ್ರಿಗೆ ಎದುರಿಸುವಂತ ಕಾರ್ಯ ಮಾಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಬರದೇ ಇರುತ್ತಾ? ಅಥವಾ ನಿಮ್ಮ ಗಮನಕ್ಕೆ ಬಂದು ಕೂಡ ನಿರ್ಲಕ್ಷ್ಯ ಮಾಡ್ಕೊಂಡು ಕೂತಿರುವಂಥದ್ದು? ಅಥವಾ ನಿಮ್ಮ ಕಡೆಯಿಂದನೇ ಏನಾದರೂ ಬಿಡಿಎಗೆ ಕಾಲ್ಗಿಲ್ ಹೋಗಿ ಆ ರೀತಿ ಬಿಡಿಎದವ್ರನ್ನ ಏನಾದ್ರು ಕಟ್ಟಾಕುವಂತ ಪ್ರಯತ್ನ ಮಾಡಿದ್ದೀರಾ? ಎಲ್ಲದಕ್ಕೂ ಸ್ಪಷ್ಟನೆ ಕೊಡ್ಬೇಕು ನೀವು. ನಿಮ್ಮ ಹುಡುಗರು ಮಾಡಿದಾರೆ ಅಂದ ತಕ್ಷಣಕ್ಕೆ ಸಾರ್ವಜನಿಕವಾಗಿ ಒಂದು ಆರೋಪ ಕೇಳ ಬಂದಾಗ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಬೇಕು ನೀವು. ಬೇರೆ ಎಲ್ಲದಕ್ಕೂ ಓಡ್ ಬಂದು ನಿಂತ್ಕೊಂಡ್ ಬಿಡ್ತೀರಿ. ಕೇಣಿ ಅಂತ ಬಂದ್ರೆ ಅಲ್ಲಿ ಬಂದು ನಿಂತ್ಕೋತೀರಿ. ನಿಮ್ಮ ಬುಡದಲ್ಲೇ ಬೆಂಕಿ ಬಿದ್ದಿದೆ, ಇಲ್ಲಿ ಏನಾಗಿದೆ ಅಂತ ಬಿಟ್ಟು ನೀವು ಇದು ಮಾಡ್ಬೇಕಿಲ್ಲ ಅಂದ್ರೆ ನಿಮ್ಮನ್ನು ಸುಡುತ್ತೆ. ಇದು ಹೌದು, ನಿಮ್ಮನ್ನು ಸುಡುತ್ತೆ. ಯಾವುದು ನೈಸ್ ರಸ್ತೆಯಲ್ಲಿ ಹಂಗಾಯ್ತು ಹಿಂಗಾಯ್ತು ಅದು ಓಕೆ, ಸಂತೋಷ. ನಿಮ್ಮ ಕ್ಷೇತ್ರದಲ್ಲಿ ಏನ್ ನಡೀತಾ ಇದೆ, ನಿಮ್ಮ ಹುಡುಗರು ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಹುಡುಗರು ಅಕ್ರಮ ಮಾಡೋದ್ರಿಂದ ಬಿಡಿಎದವರು ಸುಮ್ಮನೆ ಕುತ್ಕೊಳ್ಳುವಂತ ವ್ಯವಸ್ಥೆ ಮಾಡಿಕೊಟ್ಟಿರೋದು ಯಾರು? ಅದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲದೇ ಇದ್ರೆ ಬಿಡಿಎ ಜಾಗಗಳನ್ನ ಈ ರೀತಿ ನುಂಗುತ್ತಾ ಹೋದ್ರೆ, ಈ ರೀತಿ ಕಬಳಿಕೆ ಮಾಡ್ತಾ ಹೋದ್ರೆ, ಅವರ ದರ್ಬಾರ್ ನಡಿ ಇದನ್ನ ತರ್ತಾ ಹೋದ್ರೆ ಬಿಡಿಎ ನಾವು ನಿನ್ನೆ ಕೂಡ ಒಬ್ಬ BBMP ಅಂದ್ರೆ GBA ಅಧಿಕಾರಿಗಳ ವಿರುದ್ಧವಾಗಿ ಹೊಡೆದ್ವಿ ಸ್ಟೋರಿ. ಹೌದು, ಅಧಿಕಾರಿಗಳು ಯಾವ ರೀತಿ ದುರ್ಬಳಕೆ ಮಾಡಿಕೊಂಡು ತಮ್ಮ ಅಂಧ ದರ್ಬಾರಲ್ಲಿ ಕೂತ್ಕೊಂಡು ತಮ್ಮ ಖಾಸಗಿ ಸೇವೆಗಳನ್ನ ಹೆಂಗೆ ತಗೋತಾ ಇದ್ದಾರೆ ಅನ್ನುವಂಥದ್ದನ್ನು ತೋರಿಸಿದ್ವಿ. ಅದೇ ನಿಟ್ಟಲ್ಲಿ ನಿಮ್ಮ ಮೇಲೂ ಕ್ರಮಕ್ಕೆ ನಾವು ಆಗ್ರಹ ಮಾಡಲೇಬೇಕು, ಮಾಡ್ತಾ ಇದ್ದೀವಿ. ಬಿಡಿಎದವ್ರು ದಯಮಾಡಿ ಈ ಬಗ್ಗೆ ಗಮನ ಕೊಡಿ. ಮುಖಂಡರುಗಳು ಬಂದ್ಬಿಟ್ಟು ಇದ್ರ ಬಗ್ಗೆ ಆರೋಪ ಮಾಡಿದ್ದಾರೆ, ಸ್ಪಷ್ಟವಾದ ಚಿತ್ರಣ ಇದೆ. ಇವರು ತಮ್ಮದಲ್ಲದ ಜಾಗದಲ್ಲಿ ಅಂದ್ರೆ ಬಿಡಿಎ ಜಾಗದಲ್ಲಿ ತಮಗೆ ಬೇಕಾದಂತೆ ರಸ್ತೆಗಳನ್ನು ಅಳವಡಿಸೋದಕ್ಕೆ ಹೋಗ್ತಾ ಇದ್ದಾರೆ, ರಸ್ತೆಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಗಮನ ಆ ಕಡೆ ಇರಲಿ, ಈ ನಿಟ್ಟಲ್ಲಿ ಕೆಲಸಗಳಾಗಲಿ. ಬಿಡಿಎದವರು ಏನು ತಕ್ಷಣಕ್ಕೆ ಆಗುವಂತ ಕಾನೂನು ಕ್ರಮವನ್ನು ತಗೊಂಡು ಈ ನಿಟ್ಟಲ್ಲಿ ಯೋಚನೆ ಮಾಡಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಎಕ್ಸಾಕ್ಟ್ಲಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.